ಬೆಂಗಳೂರು ಉತ್ತರ ಕ್ಷೇತ್ರಕ್ಕಿಂತ ತುಮಕೂರೇ ಬೆಸ್ಟ್ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ ದೇವೇಗೌಡರು. ಏನು ಕಾರಣ ಬರ್ತಾ ಇದೆ ನೋಡಿ, ಬ್ರೇಕಿಂಗ್ ನ್ಯೂಸ್. ಓಕೆ ದೋಸ್ತಿ, ಕಾಂಗ್ರೆಸ್ ಮೇಲೆಯೇ ದೇವೇಗೌಡರಿಗೆ ಅನುಮಾನ ಶುರುವಾಗಿದೆ. ಬೆಂಗಳೂರು ಉತ್ತರದಲ್ಲಿ ನಿಂತರೆ ಕಾಂಗ್ರೆಸ್ನವರೇ ಸೋಲಿಸ್ತಾರೆ ಅನ್ನೋ ಭೀತಿಯಂತೆ. ಹಾಗಾಗಿ ಬೆಂಗಳೂರು ಉತ್ತರಕ್ಕಿಂತ ತುಮಕೂರು ಸೇಫ್ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ತುಮಕೂರಿನಲ್ಲೇ ಸ್ಪರ್ಧೆ ಮಾಡೋದಕ್ಕೆ ದೇವೇಗೌಡರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ತಡರಾತ್ರಿ ಗೌಡರ ಮನೆಯಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಸರ್ಕಸ್ ಅನ್ನು ನಡೆಸಿದ್ರು. ಅದು ವಿಫಲವಾಯಿತು. ಏನು ಸರ್ಕಸ್ ಅಂತಂದರೆ, ನಮಗೆ ಬಿಟ್ಟುಕೊಡಿ ತುಮಕೂರನ್ನು ಅಂತ ಕೇಳೋದಕ್ಕೆ ಹೋಗಿದ್ರು, ಆದರೆ ಅದು ವಿಫಲವಾಗಿದೆ. ಅಂದರೆ ತುಮಕೂರನ್ನು ಬಿಟ್ಕೊಡೋದಕ್ಕೆ ದೇವೇಗೌಡರು ಒಪ್ಪಿಲ್ಲ ಅನ್ನೋದೇ. ಆದರೆ ಅಲ್ಲಿಗೆ ದೇವೇಗೌಡರೇ ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಸಿದ್ದರಾಮಯ್ಯನವರ ಶಿಷ್ಯರಿದ್ದಾರೆ, ಅವರು ಚಾಮುಂಡೇಶ್ವರಿ ಸೋಲಿಗೆ ಸ್ಟೇಟ್ ತೀರಿಸ್ಕೊಂಡ್ಬಿಡ್ತಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದ ಈಗ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇನ್ನು ಟಿ ಸೋಮಶೇಖರ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಯಶವಂತಪುರ ಶಾಸಕರು ಅವತ್ತೇನು ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯನವ್ರು ಭೇಟಿ ಮಾಡಕ್ಕೆ ಬಂದಿದ್ದು, ಸಿದ್ದರಾಮಯ್ಯನವರು ಇನ್ನೂ ಬಂದಿಲ್ಲ. ಸಿದ್ದರಾಮಯ್ಯನವರು ಇನ್ನೂ ಕೆಳಗಡೆ ಬಂದಿಲ್ಲ. 4 ಗಂಟೆಗೆ ಬನ್ನಿ ಅಂತಂದ್ರು. ಅದಕ್ಕೆ 3 ಜನ ಇದ್ದೇವೆ. ಬೈದ್ಯ ಸುರೇಶ್ ಕೂಡ ಈಗ ಬರ್ತಾರೆ. 4 ಜನ ಒಟ್ಟಿಗೆ ಈಗ 4 ಗಂಟೆಗೆ ನಮ್ಮ CLP ಲೀಡರ್ನ ಭೇಟಿ ಮಾಡ್ತೀವಿ. ನಾನು ಹೇಳಿದ್ವಲ್ಲ, ಕ್ಲಿಯರ್ ಆಗಿದೆ. ಒಟ್ಟಿಗೆ 7 ಜನನು ಕಾಂಗ್ರೆಸ್ 5, JDS 2, 7 ಜನನು ನಾವು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಕೆಲವೊಂದು ನಮ್ಮದೇ ಆದಂತ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ದೇವೇಗೌಡರು ಇಬ್ರು ಕೂಡ ಕುತ್ಕೋಬೇಕು. ನಮ್ಮ CLP ಲೀಡರ್ ಜೊತೆಲಿ, KPCC ಅಧ್ಯಕ್ಷ ಜೊತೆಲಿ, ಡೆಪ್ಟಿ CM ಜೊತೆಲಿ ಕುಂತ್ಕೊಂಡ್ರೆ ಅದು ಸಣ್ಣ ಪುಟ್ಟದ್ದು ಬಗೆಹರಿದ್ರೆ ನಾವು 7 ಜನ ಒಟ್ಟಿಗೆ ಕೆಲಸ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನಾವು ನಿನ್ನೆ ಕೂಡ ಕೃಷ್ಣ ಬೈರೇಗೌಡ ಜೊತೆಲಿ 7 ಜನ ಕುತ್ಕೊಂಡು ಮಾತಾಡಿದೀವಿ. ನಾವು AICC ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಅಪ್ ಮಾಡ್ತೀವಿ. ದೇವೇಗೌಡರು ನಿಂತ್ಕೊಂಡ್ರು ಅಷ್ಟೇ, ಅವ್ರು ಇನ್ನೊಂದು ನಿಂತ್ಕೊಂಡ್ರು ಅಷ್ಟೇನೆ. ನಮ್ದು ಕೆಲವು ಸಣ್ಣ ಪುಟ್ಟ ಬೇಡಿಕೆಗಳು ಇರ್ತವೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯು ತೊಂದರೆ ಆಗಿರ್ತವೆ, ಅದನ್ನ ಸರಿಪಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. JDS MLAಗಳು ಕುಬೇರ್ ರೆಡ್ಡಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರ ಜೊತೆಲಿ ಒಂದು ಮಾತುಕತೆ ಮಾಡೋಣ ಅಂತ ಹೇಳಿದ್ದಾರೆ. ಅದು ಸರಿ ಹೋದ್ರೆ ನಾವು 100ಕ್ಕೆ 100